ಬನ್ನಿ ಈ ಸಂಚಿಕೆಯಲ್ಲಿ ಮೈಸೂರು ಪಾಕನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಈ ಥರ 2 ಬಾಣಲೆ ಇಟ್ಕೊಂಡಿವಿ. ಸಕ್ಕರೆನ ಬಾಣಲೆಗೆ ಹಾಕೊಂಡು ಇದು ಸಕ್ಕರೆ ಫುಲ್ ಕರಗಬೇಕು. ಕರಗಿ 1 ಎಳೆ ಅಥವಾ 2 ಎಳೆ ಪಾಕ ತಗೋಬೇಕು. ಬಿಸಿ ಎಣ್ಣೆ ಹಾಕಿದ್ರೆ ಗಂಟು ಹೊಡಿತೀರಿ. ಅದು ಯಾವ ಹಂತಗಳಲ್ಲಿ ಎಣ್ಣೆ ಹಾಕೊಳ್ತೀವಿ ಅನ್ನೋದು ಮುಖ್ಯ ಅಲ್ವಣ? ಹೌದು. ಈ ಹಂತದಲ್ಲಿ ತುಪ್ಪ ಹಾಕಬೇಕು. ಕೈ ಆಡ್ತಾ ಇರ್ಬೇಕಾದ್ರೆ ಬಿಗಿ ಬರುತ್ತೆ. ಫುಲ್ ಆರೋದಕ್ಕೆ ಬಿಟ್ಟು ಪೀಸ್ ಕೊಯ್ಬೇಕು. ಸೀದಂಗ್ಲೇ ಕಟ್ ಮಾಡ್ಬೇಕು. ಈ ಥರ ಮೈಸೂರು ಪಾಕ್ ರೆಡಿ ಇದೆ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಟ್ರ್ ಸ್ಪೆಷಲ್ನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆ ಹರಿಹರದ ಶ್ರೀ ರೇವಣಸಿದ್ದೇಶ್ವರ ಕ್ಯಾಟರರ್ಸ್ನ ಜಗದೀಶ್ ಅಣ್ಣ ಇದ್ದಾರೆ. ಜಗದೀಶ್ ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಸಂಚಿಕೆಯಲ್ಲಿ ಏನು ತೋರಿಸ್ಕೊಡ್ತೀರಾ? ಮೈಸೂರು ಪಾಕ್ ಮಾಡೋದು. ಮೈಸೂರು ಪಾಕು, ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಈ ಶೈಲಿಯ ಮೈಸೂರು ಪಾಕ್ಗಳನ್ನು ಮಾಡಲಾಗುತ್ತೆ. ಬನ್ನಿ ಈ ಸಂಚಿಕೆಯಲ್ಲಿ ಮೈಸೂರು ಪಾಕನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಜಗದೀಶ್ ಅಣ್ಣ, ಮೈಸೂರು ಪಾಕ್ ಮಾಡೋಕ್ಕೆ ಏನೇನು ಬೇಕಾಗುತ್ತೆ? ನಾವು ಮೊದಲಿಗೆ ಒಂದು 1/4 kg ಕಡಲೆ ಹಿಟ್ಟು ತಗೊಂಡಿದ್ದೀವಿ. ಒಂದು 100 ಗ್ರಾಮ್ ಮೈದಾ ಹಿಟ್ಟು ತಗೊಂಡಿದ್ದೀವಿ. ಓಕೆ. 1/4 kg ಕಡಲೆ ಹಿಟ್ಟಿಗೆ ಅದಕ್ಕೆ ಸರಿಯಾಗಿ ಅರ್ಧ kg ಸಕ್ಕರೆ ತಗೊಂಡಿದ್ದೀವಿ. ಒಂದು 50 ml ಹಾಲಿನ ಪೌಡರ್ ತಗೊಂಡಿದ್ದೀವಿ. 50 ಗ್ರಾಮು. ಒಂದು 1/4 ಲೀಟ್ರ್ ತುಪ್ಪ ಇಟ್ಕೊಂಡಿದ್ದೀವಿ. 1 ಲೀಟ್ರ್ ಆಯಿಲ್ ಇಟ್ಕೊಂಡಿದ್ದೀವಿ, ರಿಫೈಂಡ್ ಆಯಿಲು. ಓಕೆ. ಈ ಥರ 2 ಬಾಣಲೆ ಇಟ್ಕೊಂಡಿವಿ. ಫಸ್ಟು ಸಣ್ಣ ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಇದರಲ್ಲಿ ಸಕ್ಕರೆ ಪಾಕ ತೆಗಿತೀನಿ. ಇದರಲ್ಲಿ ಸಕ್ಕರೆ ಪಾಕ ತೆಗಿಯೋಷ್ಟರಲ್ಲಿ ಇದು ಎಣ್ಣೆ ಕಾದಿರುತ್ತೆ. ಈ ಸಕ್ಕರೆ ಪಾಕ ಬಂದಮೇಲೆ ಹಿಟ್ಟು ಹಾಕೊಂಡು ಈ ಕೈ ಹಿಡ್ತಾ ಬಿಸಿ ಎಣ್ಣೆನ ಹಾಕ್ಯಂತ ಕೈ ಹಿಡ್ತಾರೆ. ಈಗ ಮಾಡ್ತೀನಿ ನೋಡಿ. ಇದು ನಿರಂತರವಾಗಿ ಎಣ್ಣೆ ಕಾಯ್ತಾನೆ ಇರಬೇಕು. ನಿರಂತರವಾಗಿ ಎಣ್ಣೆ ಕಾಯ್ತಾನೆ ಇರಬೇಕು. ನಾವು ಮೈಸೂರು ಪಾಕ ಸ್ಟವ್ ಆಫ್ ಮಾಡೋವರೆಗೂ ಇದು ಕಾಯ್ತಾನೆ ಇರಬೇಕು. 1/4 kg ಕಡಲೆಬೇಳೆ ಹಿಟ್ಟಿನ ಲೆಕ್ಕಕ್ಕೆ 1 ಲೀಟ್ರ್ ಎಣ್ಣೆ ಬೇಕಾಗುತ್ತಲ್ವ? 1 ಲೀಟ್ರ್ ಎಣ್ಣೆ ಬೇಕಾಗುತ್ತೆ ಅಣ್ಣ. ಈಗ ಮುಂದೆ ಅರ್ಧ kg ಸಕ್ಕರೆ ತಗೊಳ್ತಿದ್ದೀನಿ. ಸಕ್ಕರೆ. ಸಕ್ಕರೆನ ಬಾಣಲಿಗೆ ಹಾಕೊಂಡು ಓಕೆ. ಅದಕ್ಕೆ ಸರಿಯಾಗಿ ಪಾಕ 1 ಎಳೆ ಪಾಕ ಬರಬೇಕು. ಅದಕ್ಕೆ ಸರಿಯಾಗಿ ನೀರು ಹಾಕಬೇಕು ಸ್ವಲ್ಪ. ಓಕೆ. ಒಂದು 200 ml ಒಂದು 200 ml ನೀರು ಅರ್ಧ kg ಸಕ್ಕರೆಗೆ. ಪ್ಯಾರಲಲ್ ಆಗಿ 2 ಕಡೆಗಳಲ್ಲಿ ಇದನ್ನು ಮಾಡ್ತಾ ಹೋಗ್ಬೇಕಣ್ಣ. ಹೌದು ರೀ. ಇದು ಸಕ್ಕರೆ ಫುಲ್ ಕರಗಬೇಕು. ಕರಗಿ 1 ಎಳೆ ಅಥವಾ 2 ಎಳೆ ಪಾಕ ತಗೋಬೇಕು. ಬೇಗ ಬರೋಕಂದ್ರೆ 2 ಎಳೆ ಪಾಕ ತಗೊಳಕು. ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ಅಂತಂದೇಳಿದ್ರೆ 1 ಎಳೆ ಪಾಕ ತಗೋಬೋದು. ಸ್ವಲ್ಪ ಸ್ಲೋ ಆಗಿ ಬಂದ್ರೆ ಚೆನ್ನಾಗಲ್ಲ ಇದು? ಚೆನ್ನಾಗಿರುತ್ತೆ. ಹೌದು, ಗರಿ ಗರಿ ಬರುತ್ತೆ. ಗರಿ ಗರಿಯಾಗಿ ತೂತಾಗಿ ಏನು ಮೈಸೂರು ಪಾಕ್ ಬರುತ್ತಾ? ಬರುತ್ತೆ. ಅದು ಬಹಳ ರುಚಿಯಾಗಿರುತ್ತೆ. ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡಿರೋಣ? ಫ್ಲೇಮ್ ಮೀಡಿಯಮ್. ಈಗ ಫುಲ್ ಕೊಟ್ಟಿದ್ದೀನಿ. ಫುಲ್. ಪಾಕ ಬಂದ ನಂತರ ಹಿಟ್ಟು ಹಾಕ್ತೀವಲ್ಲ ಆವಾಗ ಮೀಡಿಯಮ್ ಇಟ್ಕೊಳ್ಳೋದು. ಪಾಕ ಬರೋ ತನಕ ಫುಲ್ಲು ಪ್ರೆಜರ್ ಕೊಟ್ಕೋಬೇಕು. ಪಾಕ ಬಂದ ನಂತರ ಸ್ಲೋ ಮಾಡ್ಕೋಬೇಕು. ಜಗದೀಶ್ ಅಣ್ಣ, ಈಗ ಕ್ಯಾಟ್ರಿಂಗ್ ಸರ್ವಿಸ್ಗೆ ಕಾಲ್ ಮಾಡ್ಬೇಕಂದ್ರೆ ನಿಮ್ಮ ನಂಬರ್ಗೆ ಸಂಪರ್ಕ ಮಾಡ್ಬೋದಾ? ಮಾಡ್ಬೋದು ರೀ. ಕರ್ನಾಟಕದಲ್ಲಿ ಎಲ್ಲ ಕಡೆ ಎಲ್ಲಿ ಬೇಕಾದರೂ ಮಾಡಿದ್ವಿ. ತಾವು ಎಷ್ಟು ವರ್ಷಗಳಿಂದ ಈ ಫೀಲ್ಡಲ್ಲಿ ಇದ್ದೀರಣ್ಣ? ನಾವು ಒಂದು 25 ವರ್ಷದಿಂದ ಈ ಫೀಲ್ಡಲ್ಲಿ. 25 ವರ್ಷದಿಂದ. ನಾವು ಮುಂಚೆ ದಾವಣಗೆರೆಯಲ್ಲಿ ಅಣಜಿ ನಾಗರಾಜ್ ಅಂತ ಇದ್ದಾರೆ ಭಟ್ರು. ಅವ್ರ ಜೊತೆ ಹೋಗ್ತಿದ್ವಿ. ಅವ್ರ ಹತ್ರ ಕೆಲಸ ಕಲ್ತ ನಂತರ 2016ರಿಂದ ನಾವೇ ಸ್ವಂತ ಮಾಡ್ತಾ ಇದ್ವಿ. ಓಕೆ. ಹೌದು. ಮನೆಯಲ್ಲೇ ಯಾರು ಬೇಕಾದರೂ ಸುಲಭವಾಗಿ ಮೈಸೂರು ಪಾಕನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಕ್ಕಂಥ ರೀತಿಯಲ್ಲಿ ನಮಗೆ ದಯವಿಟ್ಟು ಇವತ್ತು ತಿಳಿಸ್ಕೊಡಿ ಅಣ್ಣ. ಸಾಕಷ್ಟು ಜನ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ವೇನೋ, ಅದರಲ್ಲೂ ವಿಶೇಷವಾಗಿ ಮೈಸೂರು ಪಾಕ್ ಇದೆಯಲ್ಲ, ಇದೊಂಥರ ರಾಕೆಟ್ ಸೈನ್ಸು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅದೇ ಸರ್. ಆದರೆ ಸುಲಭವಾದ ರೀತಿಯಲ್ಲಿ ತಿಳಿಸ್ಕೊಡಿ ಇವತ್ತು ದಯವಿಟ್ಟು. ಮನೇಲಿ ಮಾಡ್ಕೋಬೇಕಂದ್ರೆ ಹೆಣ್ಮಕ್ಳೆಲ್ಲ ಮನೇಲಿ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಇದ್ದಲ್ಲಿ ಒಂದು ಗ್ಲಾಸಲ್ಲಿ ಅಳತೆ ಮಾಡ್ಕೊಳಕು. ಒಂದು ಗ್ಲಾಸು ಸಕ್ಕರೆಗೆ 2 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ಹಿಟ್ಟು ತಗೊಳಕು. ಅಣ್ಣ, ಈಗ ಕುದಿಯೋಕ್ಕೆ ಶುರುವಾಯಿತು. ಸ್ವಲ್ಪ ಪಾಕ ಬರಬೇಕು. ಇನ್ನೊಂದು ಪಾಕನ ಯಾವ ಹಂತದಲ್ಲಿ ನಾವು ನೋಡ್ಕೋಬೇಕಣ್ಣ? 1 ಎಳೆ ಪಾಕನ? 1 ಎಳೆ ಪಾಕ ತಗೋಬೋದು, 2 ಎಳೆ ಪಾಕನೂ ತಗೋಬೋದು. ಬೇಗ ಆಗ್ಬೇಕಂದ್ರೆ 2 ಎಳೆ ಪಾಕ ತಗೊಳಕು. ಆಯ್ತಣ್ಣ. ಸ್ವಲ್ಪ ಸ್ಲೋ ಆದ್ರೂ ಚಿಂತೆ ಎಲ್ಲ ಮಾಡ್ತೀವಿ ಅಂದರೆ 1 ಎಳೆ ಪಾಕದಲ್ಲಿ ಇರಬೇಕು. ಕುದಿ ಶುರು ಆದಮೇಲೆ ಅದು ಅದರಲ್ಲಿ ಗುಳ್ಳೆ ದೊಡ್ಡದಾಗಿ ಬರಬೇಕು. ಆ ದೊಡ್ಡದಾಗಿ ಗುಳ್ಳೆ ಬಂತಂದರೆ ಪಾಕ ಬಂತು ಅಂತಂದೇಳಿ. ಅವಾಗ ನಮಗೆ ಗೊತ್ತಾಗಲಿಲ್ಲ ಅಂದರೆ ಕೈಲೇ ನೋಡಬೇಕು. ಅದು ಕೈಗೆ ಹಚ್ಕೊಂಡು 1 ಎಳೆ ಪಾಕ ಬಂದರೆ ಮಾಡ್ಬೋದು, 2 ಎಳೆ ಪಾಕ ಬಂದರೂ ಮಾಡ್ಬೋದು. 2 ಎಳೆ ಅಂತಂದರೆ ಮೊದಲೇ ಬೇಗ ಬರೋಂಥ ಪಾಕ. 1 ಎಳೆ ಆದರೆ ಸ್ವಲ್ಪ 10 ನಿಮಿಷ ಲೇಟ್ ಆಗುತ್ತೆ.
ಇವಾಗ ಪಾಕ ಬಂದಿದೆ, ಒಂದೆಳೆ ಬರ್ತಾ ಇದೆಯಣ್ಣ. ಒಂದೆಳೆ ಬರ್ತಾ ಇದೆ. ಪಾಕ ಬಂದ ತಕ್ಷಣ ಮುಂದೆ ಏನು ಮಾಡ್ಬೇಕಣ್ಣ ನಾವು? ಪಾಕ ಬಂದ ನಂತರ ಸ್ವಲ್ಪ ಸ್ಟವ್ ಕಡಿಮೆ ಮಾಡ್ಕೊಳಕ್ರಿ, ಫ್ಲೇಮ್ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡ್ಕೊಂಡು ಕಡಲೆ ಹಿಟ್ಟು, ಕಡಲೆಬೇಳೆ ಹಿಟ್ಟು ಒಂದು 1/4 kg ಅಷ್ಟು ತೊಗೊಂಡಿದ್ದೆ. 1/4 kg ಅಷ್ಟು, 50 ಗ್ರಾಮು ಹಾಲಿನ ಪುಡಿ, ಹಾಲಿನ ಪೌಡ್ರ್ ತೊಗೊಂಡಿದ್ವಿ. ಎರಡು ಮಿಕ್ಸ್ ಮಾಡ್ಕೊಳಕ್ಕೆ. ಓಹೋ, ಮೈದಾ ಹಿಟ್ಟು ಸಹ ಇದರಲ್ಲೇ ಮಿಕ್ಸ್ ಮಾಡ್ಕೋಬೋದು. ಹೌದ್ರಾ? ಹಾಂ. ಈಗ ಹಾಲಿನ ಪುಡಿ ಯಾಕೆ ಬಳಸ್ತಾ ಇದ್ದೀರಣ್ಣ? ಯಾವ ಥರ ಬರುತ್ತೆ? ಹಾಲಿನ ಪುಡಿ ಹಾಕೋದ್ರಿಂದ ಗರಿ ಗರಿಯಾಗಿ ಕಲರ್ ಬರುತ್ತೆ, ರೆಡ್ಡು ವೈಟು ಕಲರ್ ಬರುತ್ತೆ. ಓಕೆ. ಹಾಂ. ಸ್ಟವ್ ಕಡಿಮೆ ಮಾಡ್ಕೊಂಡು ಫುಲ್ ಲೋ ಇಟ್ಕೋಬೇಕು. ಫುಲ್ ಲೋ ಇಟ್ಕೊಳಕ್ಕೆ. ಇನ್ನು ಸ್ವಲ್ಪ ಆಗ್ತಾ ಕೈ ಇಡಬೇಕು. ಮೈದಾ ಇಲ್ಲದೆ ಮಾಡ್ಕೊಳಕ್ಕಾಗಲ್ವಾ ಅಣ್ಣ? ಮೈದಾ ಇಲ್ಲದೆ ಅಂದರೆ ಸ್ಮೂತ್ ಆಗುತ್ತೆ ಭಾಳ, ಅದು ಗರಿ ಗರಿ ಆಗಲ್ಲ. ಓಕೆ. ಹಾಂ. ತೂತ್ ಬರಬೇಕಂದ್ರೆ ಮೈದಾ ಅಥವಾ ಮತ್ತು ಹಾಲಿನ ಪೌಡ್ರ್ ಮಿಕ್ಸ್ ಆಗಬೇಕು. ಬಿಸಿ ಎಣ್ಣೆ ಹಾಕಿದರೆ ಗಂಟು ಹೊಡೀತೀರಿ, ಅದು ಸಣ್ಣ ಪುಟ್ಟ ಗಂಟು ಇದ್ದಿದ್ದೆಲ್ಲ ಬಿಸಿ ಎಣ್ಣೆ ಹಾಕಿದರೆ. ಓಕೆ. ಎಣ್ಣೆ ಕಾದಿದೆ ಅಲ್ವಾ? ಎಣ್ಣೆ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಂತ ಕೈ ಇಡಬೇಕು. ಯಾವ ಹಂತಗಳಲ್ಲಿ ಎಣ್ಣೆ ಹಾಕೊಳ್ತೀವಿ ಅನ್ನೋದು ಮುಖ್ಯ ಅಲ್ವಣ್ಣ? ಹೌದು. ಈಗ ಹಿಟ್ಟೆಲ್ಲ ಬೆರೆಸ್ಕೊಂಡ್ಮೇಲೆ ಮೇಲೆ ಎಣ್ಣೆ ಹಾಕಬೇಕು. ಈ ಎಣ್ಣೆ ಹಾಕಿದ ನಂತರ ಇದು ಅಷ್ಟು ಎಣ್ಣೆ ಅದು ಡ್ರೈ ಆಗೋ ತನಕ ಮತ್ತೆ ಕೈ ಇಡ್ತಾನೆ ಇರಬೇಕು. ಎಣ್ಣೆ ಅಂಶ ಇದರಲ್ಲಿ ಇರಬಾರ್ದು. ಓಕೆ. ಹಾಂ. ಪ್ರತಿ ಬಾರಿನೂ ಎಣ್ಣೆ ಹಾಕಿದಾಗ ಅದು ಏನು ಲಿಕ್ವಿಡ್ ಆಗುತ್ತೆ, ಅದು ಗಟ್ಟಿ ಆಗೋ ಥರ ಕೈ ಹೇಳ್ಕೊಂತಿರ್ಬೇಕು. ಎಣ್ಣೆ ಅಂಶ ಕುಡಿದ ನಂತರ ಮತ್ತೆ ಗಟ್ಟಿ ಆಗುತ್ತೆ ಅದು. ಆವಾಗ ನಮ್ಮ ಅದಕ್ಕೆ ಬರೋ ತನಕ ಸುಮ್ಮನೆ ಎಣ್ಣೆ ಹಾಕ್ತಾನೆ ಇರ್ಬೇಕು ರೀ. ಹಾಂ. ಹಂಗೆ ನಿಧಾನಕ್ಕೆ ಕೈ ಆಡಿಸ್ತಾ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆದ ನಂತರ ಮತ್ತೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೋಬೇಕು. ಸೊ ಬಿಸಿಯಾಗಿರುವಂಥ ಎಣ್ಣೆ ಇದನ್ನು ತಗೊಂಡು ಮತ್ತೆ ಹಾಕೊಳ್ತಾ ಇದ್ದಾರೆ. ತುಪ್ಪ ಯಾವಾಗ ಹಾಕಂತೀರಣ್ಣ? ತುಪ್ಪ ಸ್ವಲ್ಪ ಗಟ್ಟಿ ಆದ ನಂತರ ತುಪ್ಪ ಹಾಕಬೇಕು. ನೀವಿಲ್ಲಿ ತುಪ್ಪ ಎಣ್ಣೆ ಎರಡನ್ನೂ ಬಳಸ್ಕೊತಾ ಇದ್ದೀರಾ? ಇವಾಗಲೇ ಈ ಹಂತದಲ್ಲಿ ತುಪ್ಪ ಹಾಕಬೇಕು. ಸ್ವಲ್ಪ ಡೌನ್ ಆಗುತ್ತೆ. ಡೌನ್ ಆದ ನಂತರ ಮತ್ತೊಂದು 5 ನಿಮಿಷ ಎಣ್ಣೆ ಕುಡಿಸ್ಬೋದು. ಎಣ್ಣೆ ಹಾಕ್ತಾ ಕೈ ಇಡ್ತಾ ಇರ್ಬೋದು. ಬರೀ ಎಣ್ಣೆಯಲ್ಲೂ ಕೂಡ ಮಾಡ್ಕೋಬೋದಲ್ಲ? ಬರೀ ಎಣ್ಣೆಯಲ್ಲೂ ಕೂಡ ಮಾಡ್ಕೋಬೋದು. ತುಪ್ಪದ ಘಮ ಇದ್ದರೆ ಮೈಸೂರು ಪಾಕ್ ಒಳ್ಳೆ ರುಚಿ ಕೊಡುತ್ತೆ. ಈಗ ಮತ್ತೊಮ್ಮೆ ಎಣ್ಣೆ ಹಾಕಿದ್ದಾರೆ. ಪ್ಲೇಟ್ಗಳಿಗೆ ಎಣ್ಣೆ ಹಚ್ಚಿ. ಈಗ ಈ ಸರಿ ಎಣ್ಣೆ ಹಾಕಿದಾಗ ಈಗ ನೋಡಿ ಗುಳ್ಳೆಗಳು ಫಾರ್ಮ್ ಆಗೋಕ್ಕೆ ಶುರು ಆಯಿತು. ಎಷ್ಟು ಸರಿ ಹಾಕೋಬೇಕಣ್ಣ ಎಣ್ಣೆನ? ಇದು ಗಟ್ಟಿ ಆಗೋ ತನಕ. ಇದು ಎಣ್ಣೆ ಮೇಲೆ ಹಿಟ್ಟಿನ ಮೇಲೆ ಎಣ್ಣೆ ಹಾಕಿದ ಮೇಲೆ ಅದು ಸ್ವಲ್ಪ ಕಪ್ಪು ಸಣ್ಣದು ಗುಳ್ಳೆ ಥರ ಬರಬೇಕು. ಅವಾಗ ಗಟ್ಟಿಯಾಗಿದೆ, ಮೈಸೂರು ಪಾಕ್ ರೆಡಿ ಇದೆ, ಪ್ಲೇಟಿಗೆ ಹಾಕ್ಬೋದು ಅಂತ. ಅಷ್ಟರವರೆಗೂ ಎಷ್ಟು ಎಣ್ಣೆ ಹಾಕಿದ್ರೆ ನಡೆಯುತ್ತಾರೆ? ಹಾಕಿದ್ರೆ ನಡೆಯುತ್ತೆ. ಎಣ್ಣೆ ಬದಲು ಬರೀ ತುಪ್ಪದಲ್ಲೇ ಬೇಕಿದ್ರು ಮಾಡ್ಬೋದ್ರಾ? ತುಪ್ಪದಲ್ಲೇ ಮಾಡ್ಬೋದು. ಆಗ ಫುಲ್ ಸ್ಮೂತ್ ಆಗಿಬಿಡುತ್ತೆ. ಫುಲ್ ಸ್ಮೂತ್ ಆಗುತ್ತೆ. ತೂತೆಲ್ಲ ಬರಲ್ಲ. ತೂತ್ ಬರಲ್ಲ. ಈಗ ಮತ್ತೆ ಗಟ್ಟಿಯಾಗಿದೆ, ಹಾಗಾಗಿ ಮತ್ತೊಮ್ಮೆ ಬಿಸಿ ಎಣ್ಣೆನ ಹಾಕೊಳ್ತಾ ಇದ್ದಾರೆ. ಈ ಆಗಾಗ ಮಧ್ಯದಲ್ಲಿ ಏನು ಎಣ್ಣೆ ತುಪ್ಪ ಹಾಕೊಳ್ತಿದ್ದೀರಲ್ಲ, ಅದು ಹಾಕಿದಾಗಲೇ ಅಲ್ವಾ ಅಣ್ಣ ಅದು ಗುಳ್ಳೆಗಳು ಬರ್ತವೆ, ಸೃಷ್ಟಿಯಾಗೋದು? 1 ಲೀಟ್ರ್ ಎಣ್ಣೆ ಏನು ತೊಗೊಂಡಿದ್ರು ಅದು ಸಂಪೂರ್ಣವಾಗಿ ಮುಗಿಯೋವರೆಗೂ ಹಾಕ್ಕೊಳ್ತೀರಾ ಹೇಗೆ ಅಣ್ಣ? ಇಲ್ಲ, ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. 1 ಲೀಟ್ರಿಗೆ ಪಾಕ ಏರ್ ತಗೊಂಡ್ರೆ 1 ಲೀಟ್ರಲ್ಲಿ ಎಣ್ಣೆ ಉಳಿಯುತ್ತೆ. ಪಾಕ 1 ಎಳೆಗೆ ತಗೊಂಡ್ರೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಮತ್ತೆ 1 ಲೀಟ್ರಲ್ಲಿ ಎಷ್ಟು ಬಳಸ್ಕೊಳ್ತೀರಣ್ಣ? 1 ಲೀಟ್ರಲ್ಲಿ ನಮಗೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಲೀಟ್ರು, ಒಂದು 3/4 ಲೀಟ್ರ್ ಎಣ್ಣೆ ಹೋಗುತ್ತೆ ಇದಕ್ಕೆ. ಹಾಕಿ ಮತ್ತೆ ಗಟ್ಟಿಯಾಗಿದೆ, ಹಾಗಾಗಿ ಮಗದೊಮ್ಮೆ ಬಿಸಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ. ಇದು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂದರೆ ತಾವು ನಿರಂತರವಾಗಿ ಕೈ ಆಡಿಸ್ತಾ ಇದ್ದೀರಾ. ಹೌದು. ಹೌದು. ಇಲ್ಲಾಂದರೆ ಬಿಟ್ಟರೆ ಇದು ತಳ ಹಿಡಿಯುತ್ತೆ, ಕಪ್ಪಾಗುತ್ತೆ. ಈಗ ಸ್ವಲ್ಪ ಕಪ್ಪಗೆ ಹಾಕ್ತಿದೆಯಲ್ಲ, ಬಣ್ಣ ಬರ್ತಾ ಇದೆ. ಎಣ್ಣೆ ಹಾಕೊಳ್ಳೋದನ್ನು ಯಾವಾಗ ನಿಲ್ಲಿಸ್ಬೇಕಣ್ಣ? ಎಣ್ಣೆ ಹಾಕೊಳ್ಳೋದು ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕು ರೀ. ಸಾಕು. ಈಗ ಇದರ ಟೆಕ್ಸ್ಚರ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಮಧ್ಯದಲ್ಲಿ
ಹೇಗೆ ರಂಧ್ರಗಳು ಸೃಷ್ಟಿಯಾಗ್ತಾ ಇವೆ ಅನ್ನೋದು. ಇವಾಗ ಮೈಸೂರು ಪಾಕ್ ರೆಡಿ ಆಗಿದೆ. ಹಾಂ ಹಾಂ ಹಾಂ. ಇದನ್ನು ಎತ್ತಿ ಒಂದು ಪ್ಲೇಟ್ಗಳಿಗೆ ನಾವು ಟ್ರೈ ಇದಾವೆ ಅಂದರೆ ಟ್ರೈಗೆ ಹಾಕ್ಕೋಬೋದು. ಟ್ರೈ ಇಲ್ಲ ಅಂದರೆ ಮನೇಲಿ ಊಟದ ತಟ್ಟೆಗಳಿಗೆ ಹೇಗೆ ಗೊತ್ತಾಯ್ತಣ್ಣ ತಮಗೆ ಗಟ್ಟಿ ಆಯ್ತಲ್ಲ? ಏನನ್ನು ನೋಡಿ ಗುರುತಿಸಿದ್ರಿ? ಇಲ್ಲಿ ಗಟ್ಟಿ ಆಯ್ತಾ, ಕಲರ್ ಬರ್ತಾ ಇದೆ. ಓಕೆ. ಹಾಂ, ಇದಕ್ಕಿಂತ ಹೆಚ್ಚಿಗೆ ಗಟ್ಟಿ ಮಾಡೋಕ್ಕೋದ್ರೆ ಪುಡಿ ಪುಡಿ ಆಗಿಬಿಡುತ್ತೆ. ಓಕೆ. ಹಾಂ, ಕೈ ಆಡ್ತಾ ಇರಬೇಕಾದ್ರೆ ಬಿಗಿ ಬರುತ್ತೆ. ಹಾಂ ಹಾಂ ಹಾಂ. ಆಮೇಲೆ ಗುಳ್ಳೆಗಳು ಹೆಚ್ಚು ಕಪ್ಪಾಗುತ್ತೆ. ಓಕೆ. ಹಾಂ, ಹಂಗಾದಾಗ ಬಂದಿದೆ ಅಂತ. ಡಾರ್ಕ್ ಆಗಿದೆ. ಹಾಂ, ಈ ಒಂದು ಕನ್ಸಿಸ್ಟೆನ್ಸಿ ಇಲ್ಲೇನು ಕಾಣ್ತಾ ಇದೆಯಲ್ಲ, ಥರ ಮಧ್ಯದಲ್ಲಿ ಹೋಲ್ ಥರ ಕಾಣ್ತಾ ಇದೆಯಲ್ಲ, ಇಲ್ಲಿವರೆಗೂ ನೀವು ಎಣ್ಣೆ ಹಾಕ್ತಾ ಕೈ ಆಡಿಸ್ತಾ ಬನ್ನಿ. ಇವಾಗ ಇದು ಫುಲ್ ರೆಡಿ ಆಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕಿ ಓಕೆ ಒಂದು 10 ನಿಮಿಷ ಸ್ವಲ್ಪ ತಣ್ಣಗಾದ್ಮೇಲೆ ಪೀಸ್ ಕೊಯ್ಬೇಕು. ಓಕೆ. ಪೀಸ್ ಕೊಯ್ದು ಒಂದು ಅರ್ಧ ಗಂಟೆ ಬಿಡಬೇಕು. ಆವಾಗ ಅದು ಒಳಗೆಲ್ಲ ಗರಿ ಗರಿಯಾಗಿ ಕಪ್ಪಾಗಿ ತೂತಾಗುತ್ತೆ. ಇಳಿಸ್ಕೊಳ್ಳೋಕ್ಕೂ ಮೊದಲು ಕೂಡ ಒಮ್ಮೆ ಎಣ್ಣೆ ಹಾಕ್ಕೊಳ್ತೀರಾ? ಎಣ್ಣೆ ಹಾಕ್ಬೇಕು. ಹೌದು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಅದು. ಪೂರ್ತಿ ಗಟ್ಟಿ ಹದಕ್ಕೆ ತಂದಿದ್ದೀರಲ್ಲ? ಹಂಗಾದರೆ ಡ್ರೈ ಆಗುತ್ತೆ. ಒಳಗೆ ಗರಿ ಗರಿಯಾಗಿ ಕಪ್ಪು ಕಲರ್ ಬರುತ್ತೆ, ತೂತಾಗುತ್ತೆ. ಇವಾಗ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡ್ಕೊಳ್ತೀರಾ? ಆಫ್ ಮಾಡಿ ತಳದಲ್ಲಿ ಎಣ್ಣೆ ಇರುವಂತೆಯೇ ಆಫ್ ಮಾಡ್ಕೊಂಡಿದ್ದೀರಾ? ಹೌದು. ಬಿಸಿ ಬಿಸಿ ಇದ್ದಾಗಲೇ ಮೈಸೂರು ಪಾಕ್ನ ಈ ರೀತಿ ಎಣ್ಣೆ ಅಥವಾ ತುಪ್ಪ ಸವರಿರುವಂತಹ ತಟ್ಟೆಗೆ ಈ ಥರ ಹಾಕ್ಕೋಬೇಕು. ಹಾಕೊಂಡ ನಂತರ ನಾವು ಇದೇ ಸೌಟಿಲಿ ಲೆವೆಲ್ ಮಾಡ್ಕೋಬೋದು. ಓಕೆ. ಇದು ಹಾಕಿದ ತಕ್ಷಣ ಇವಾಗಲೇ ಕಟ್ ಮಾಡ್ಕೊಂಡ್ಬಿಡ್ತೀರಾ ಅಣ್ಣ? ಇಲ್ಲ, ಒಂದು 10 ನಿಮಿಷ ತಣ್ಣಗಾಗಬೇಕು. ತಣ್ಣಗಾದ ನಂತರ ಕಟ್ ಮಾಡ್ಬೇಕು ಅದನ್ನ. ಓಕೆ. ಈಗ ಒಂದು 10 ನಿಮಿಷ ಆರ್ಬೇಕ್ರಾ? ಇದು ಒಂದು 10 ನಿಮಿಷ ಆರಬೇಕು. ಮೈಸೂರು ಪಾಕ್ ಹಾಕಿರ್ತಕ್ಕಂಥ ಟ್ರೈಯಲ್ಲಿ ಎಣ್ಣೆ ಏನಾದ್ರು ಜಾಸ್ತಿ ನಿಂತರೆ ಈ ಥರ ಒಂದು ಬೌಲಿಗೆ ಸ್ವಲ್ಪ ತೆಗಿಬೋದು. ಅದನ್ನ ಎಷ್ಟು ಹೆಚ್ಚುವರಿ ಇರುತ್ತೋ ಅಷ್ಟು ಎಣ್ಣೆಯನ್ನು ತೆಗಿಬೋದು. ಓಕೆ. ಎಕ್ಸ್ಟ್ರಾ ಉಳಿದ್ರೆ ತಕ್ಕೋಬೋದು. ಏನು ತೊಂದರೆ ಇಲ್ಲ. ಹಾಂ. ಅಥವಾ ಅದನ್ನ ಹಾಗೆ ಬಿಟ್ಟರೆ ನಡೆಯುತ್ತಾ? ಪೀಸ್ ಮೈಸೂರು ಪಾಕ್ ಪೀಸ್ ತಿನ್ನುವಾಗ ಎಣ್ಣೆ ಅನ್ಸುತ್ತೆ ಕೈಯೆಲ್ಲ. ಫುಲ್ 10 ನಿಮಿಷ ಫುಲ್ ಆರೋದಕ್ಕೆ ಬಿಟ್ಟು ಪೀಸ್ ಕೊಯ್ಬೇಕು. ಪೀಸ್ ಕೊಯ್ದ ನಂತರ ಒಂದು ಅರ್ಧ ಗಂಟೆ ಬಿಡ್ಬೇಕು ಅದನ್ನ. ಅಣ್ಣ ಈಗ ಒಂದು 10 ನಿಮಿಷ ಆಗಿದೆ, ಒಂದು ಸ್ವಲ್ಪ ಆರಿದೆ. ಇವಾಗ ಪೀಸ್ ಕಟ್ ಮಾಡ್ಬೋದು. ಕಟ್ ಮಾಡಿದ ನಂತರ ಪೀಸ್ನ ಡಿವೈಡ್ ಮಾಡಬಾರ್ದು, ಹಂಗೆ ಇಡಬೇಕು. ಮತ್ತೊಂದು ಅರ್ಧ ಗಂಟೆ ಇಡಬೇಕು. ಪೂರ್ತಿ ಆರ್ಬಿಟ್ರೆ ಆಗ ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇದ್ದಂಗೆ ಕಟ್ ಮಾಡ್ಬೇಕು. ಮೈಸೂರು ಪಾಕ್ ಟ್ರೈ ಆದರೆ 4 ಮೂಲಿ ಚೌಕ ಬರುತ್ತೆ, ಅವು ವೇಸ್ಟೇಜ್ ಆಗಲ್ಲ. ಈ ಥರ ರೌಂಡ್ ಪ್ಲೇಟ್ಗಳಾದರೆ ಸ್ವಲ್ಪ ವೇಸ್ಟ್ ಆಗುತ್ತೆ ಪೌಡ್ರದ್ದು. ವೇಸ್ಟ್ ಅಂದರೆ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತುಂಡುಗಳನ್ನು ಒಂದೇ ಅಳತೆಯ ತುಂಡುಗಳನ್ನು ಕೊಡಬೇಕಲ್ಲ. ಮನೆಯಲ್ಲಿ ಮಾಡ್ಕೊಂಡ್ರೆ ನಡೆಯುತ್ತೆ. ಸಣ್ಣ ಪುಟ್ಟ ತುಂಡುಗಳನ್ನ ನಾವು ತಿನ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಪೀಸ್ ರೆಡಿ ಆಗಿದೆ. ಒಂದು ಅರ್ಧ ಗಂಟೆ ಹಿಂಗೆ ಬಿಡಬೇಕು. ಬಟ್ರೆ ಈಗ ಚೆನ್ನಾಗಿ ಆರಿದೆ ಅಲ್ಲ ಮೈಸೂರು ಪಾಕ್? ಫುಲ್ ತಣ್ಣಗಾಗಿದೆ. ಇದನ್ನು ಪ್ಲೇಟನ್ನು ಈ ಥರ ಒಂದು ಪೇಪರ್ ಹಾಕ್ಬೋದು. ಪೇಪರ್ ಇಲ್ಲಾಂದ್ರೆ ಈ ಥರ ದೊಡ್ಡ ಪ್ಲೇಟ್ ತಗೋಬೋದು. ಅದರಲ್ಲಿ ಉಲ್ಟಾ ಹಾಕ್ಬೇಕು. ಇದನ್ನ ಉಲ್ಟಾ ಈ ಥರ ಹಾಕಿ ಈ ಥರ ಒಂದು ಚಾಕು ಅಥವಾ ಒಂದು ಏನಾದ್ರು ಇಡಿ ತಗೊಂಡು ಹೊಡಿಬೋದು. ಬಿಡುತ್ತದು. ಬಿಟ್ಟಿದೆ. ಈ ಶಾಲೆ ಗಂಟೆ ಕೇಳಿದಾಗ ಹೆಂಗೆ ಖುಷಿ ಆಗ್ತಿತ್ತಲ್ಲ, ಅಷ್ಟೇ ಖುಷಿ ಆಯ್ತು ನನಗೆ ಇವಾಗ. ಅಂದರೆ ಸಂಜೆ ಮನೆಗೆ ಹೋಗೋಕ್ಕೆ ಸಿಗುತ್ತೆ ಅಂತ, ಆದರೆ ಇಲ್ಲಿ ನನಗೆ ಸಿಹಿ ಸಿಗುತ್ತೆ. ಈ ಥರ ಬಿಡಿಸ್ಬೇಕು ಅದನ್ನ. ವಾಹ್, ಈ ಥರ ಮೈಸೂರು ಪಾಕ್ ರೆಡಿ ಇದೆ. ಮೈಸೂರು ಪಾಕ್ ಇವಾಗ ಟೇಸ್ಟ್ ಮಾಡಲಿಕ್ಕೆ ಸಿದ್ಧವಾಗಿದೆ. ಧನ್ಯವಾದಗಳಣ್ಣ. ಓಕೆ. ತಿಂದ್ಬಿಟ್ಟು ರುಚಿಯನ್ನು ತಮಗೆ ತಿಳಿಸ್ತೇನೆ. ಒಂದು ಅರ್ಧ ಗಂಟೆ ಆದ್ರೂ ಇದು ಸ್ವಲ್ಪ ಬೆಚ್ಚಗಿದೆ, ಸಖತ್ತು ಟೇಸ್ಟಿಯಾಗಿದೆ ಅಣ್ಣ. ಸ್ಮೂತಾಗಿ ಬಂದಿದೆ. ಮತ್ತು ನೀವು ಇಲ್ಲಿ ಕಡಲೆಬೇಳೆ ಹಿಟ್ಟಿನ ಫ್ಲೇವರ್ ಅಂತೂ ಬರ್ತಾನೆ ಇದೆ, ಜೊತೆಗೆ ಹಾಲಿನ ಪುಡಿಯನ್ನು ಏನು ಹಾಕಿದ್ರಲ್ಲ ಅದ್ರ ಫ್ಲೇವರ್ ಕೂಡ ಬರ್ತಾ ಇದೆ. ಬಹಳನೇ ಸ್ಮೂತಾಗಿ ಬಂದಿದೆ, ಚೆನ್ನಾಗಿದೆ. ನೋಡಿ, ಕಡ್ಕೊಂಡ ತಕ್ಷಣ ನಾಲ್ಗೆ ಮೇಲೆ ಕರಗ್ತಾ ಇದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಮಧ್ಯ ಮಧ್ಯ ತೂತುಗಳಿರೋದ್ರಿಂದ ಅದು ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಸ್ವೀಟು ತುಂಬ ಮೈಲ್ಡಾಗಿದೆಯಣ್ಣ. ಎಂಜಾಯ್ ಮಾಡ್ಕೊತ ಒಂದು ಪೀಸ್ ತಿನ್ನೋರು 4-5 ಪೀಸ್ ತಿಂದುಬಿಡ್ತಾರೆ, ಅಷ್ಟು ರುಚಿಯಾಗಿದೆ. ತುಂಬಾ ಅದ್ಭುತವಾಗಿ ಮಾಡಿದ್ದೀರಣ್ಣ. ತುಂಬ ತುಂಬ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಜಗದೀಶ್ ಅಣ್ಣವರು ಯಾವ ರೀತಿ ಈ ಮೈಸೂರು ಪಾಕನ್ನು ಅತ್ಯದ್ಭುತವಾಗಿ ಮಾಡಿ ತೋರಿಸಿದ್ರು ಅಂತ.
ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿ ಅತ್ಯದ್ಭುತವಾದ ಖಾದ್ಯಗಳನ್ನು ನಾವು ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.